ಇದು ನಮ್ಮ ದೊರೆಗಳು ನಿಮ್ಮನ್ನು ಕರೀತಾ ಇದ್ದಾರೆ. ನಿಮ್ಮಲ್ಲಿ ಎಲ್ಲ ಮಾತಾಡುವುದಕ್ಕಿದಂತೆ. ಹಾಗಾಗಿ ಇದು ಹಸಿದ ಹುಲಿ ಬಂದು ಬಿದ್ದಾಗಿ ತಿನ್ನುವುದಕ್ಕೆ ಸ್ವಲ್ಪ ದೂರ ನೀವು ಎಲ್ಲಿ ಇರಬೇಕು ಅಲ್ಲೇ ಇರಿ. ಅರಸರು ದೊರೆಗಳು ಲೋಕದ ಮರ್ಯಾದೆಯನ್ನು ಅರಿತವರೆಲ್ಲ ಕಾಣುತ್ತದೆ. ಆದ್ದರಿಂದಲೇ ಯಾರಲ್ಲಿ ಹೇಗೆ ಅಂತರವಿಟ್ಟು ಕಾಯಬೇಕು, ಅಂತರವಿಟ್ಟು ವ್ಯವಹರಿಸಬೇಕು ಅನ್ನುವುದು ಅವರ ಗಮನಕ್ಕೆ ಬರಲಿಲ್ಲ. ನಡುವೆ ಅಂತರವಿರಲಿ ಹೋಗ್ಲಿ. ಎಷ್ಟಾದ್ರೂ ಕಲಾವಿದೆಯರು ಹೌದಲ್ಲ? ಯಾರು ಕಲಾವಿದೆಯರು? ಕಲಾವಿದೆಯರು 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 ವಿಧವೆಯರು ಇವರು. ಕಲೆಯನ್ನು ತಿಳಿದವರು. ಕಲೆಯನ್ನು ಕಲೆ. ಆದ್ದರಿಂದ ಅವರ ಬಾಕಿ ವ್ಯವಹಾರಗಳ ಬಗ್ಗೆ ನಾವು ಸ್ವಲ್ಪ ಬೇಡ ಬಿಟ್ಟು ಬಿಡುವ. ಆದ್ರೂ ತೀರ ಸನಿಹಕ್ಕೆ ಬರುವುದು. ತೀರ ಸನಿಹಕ್ಕೆ ಬೇಡ. ಅಂತರದಲ್ಲಿ ನಮ್ಮ ದೊರೆಗಳಲ್ಲಿ ಮಾತಾಡೇನೇನು. ಆಹಾ ಆಹಾ, ವಿಷಮಮುಖಿಯರೇ ಹೌದು ನೀವು ಅಲ್ವಾ? ಇದು ವಿಷಮಮುಖಿಯತೆ ಅಂದ್ರೆ ಅರ್ಥ ಆಗಲಿಲ್ಲ. ನಿಮ್ಮ ದೊಡ್ಡ ದೊಡ್ಡ ಶಬ್ದ ಎಲ್ಲ ನನಗೆ ಅಲ್ಲ, ವಿಷಮಮುಖಿ ಇದ್ರೆ ಎರಡು ಅರ್ಥ ಉಂಟು. ಒಂದು ಮುಖ ಸಮ ಇಲ್ಲದೆ ಇದ್ದವರು. ಇವರು ಸರಿ ಉಂಟು, ಸರಿ ಮುಖದಲ್ಲಿ ಉಂಟು. ನಾನು ಹೇಳಿದ್ದೆ ಯಾವ ಅರ್ಥದಿಂದ? ಅನುಪಮೆಯರು ಅನ್ನುವ ಅರ್ಥದಿಂದ ವಿಷಮಮುಖಿಯರು ಅಂದದ್ದು. ಅಂದ್ರೆ ಇದಕ್ಕೆ ಸಮವಾದ ಮತ್ತೊಂದು ಮುಖವೇ ಇಲ್ಲ. ಖಂಡಿತವಾಗಿ ಯಾರಿಗೆ ಪ್ರಪಂಚದಲ್ಲಿ ತನಗೆ ಸಮಾನವಾದ ಮತ್ತೊಂದು ಮುಖ ಇಲ್ವೋ ಅವರು ವಿಷಮ ಮುಖ. ಅಂದ್ರೆ ಅದಕ್ಕೆ ಸಮವಾದ ಮುಖ ಮತ್ತೊಂದಿಲ್ಲ ಅಂತಲ್ಲ. ಹಾಗಾದ್ರೆ ನನಗೆ ಸ್ವಲ್ಪ ಒಪ್ಪುತ್ತದೆ ಅದು. ಅದೇ ವಿಷಮ ಮುಖ. ವಿಷಮ ಮುಖ ಸ್ವಲ್ಪ ಅವರಷ್ಟಿಲ್ಲ ಅಲ್ಲ. ಅಲ್ಲ, ನೀವು ಹೇಳಿದ ಇವರ ವಿಷಯ ಬೇರೆ, ಮತ್ತೊಂದು ಅರ್ಥದಲ್ಲಿ ನಿನಗೆ ಹೇಳಿದ್ದೊಳ್ಳೇದಾಯ್ತು. ಇನ್ನು ನಾಳೆಯಿಂದ ಆಸ್ಥಾನಕ್ಕೆ ಬರುವ ಬಾಗಿಲಲ್ಲೇ ಒಂದು ದೊಡ್ಡ ಕನ್ನಡಿ ತೂಗು ಹಾಕ್ಲಿಕ್ಕೆ ಹೇಳ್ತಾನೆ. ನೀನು ದಿನ ಮುಖ ನೋಡಿಯೇ ಬರ್ಬೇಕು. ಹೋಗಲಿ ಬಿಡು. ನಿಮ್ಮದ್ದಾದಂತಹ ಪ್ರದರ್ಶನವನ್ನು ಕಂಡು ಮನಸ್ಸಿಗೆ ನಾ ಪರಿತೋಷವನ್ನು ಹೊಂದಿದ್ದೇವೆ. ಸರಿ, ನಾವು ಪರಿತೋಷವನ್ನು ಹೊಂದಿದ್ದರ ಪ್ರತೀಕವಾಗಿ ನಿಮಗೇನಾದ್ರೂ ಪಾರಿತೋಷಕ ಕೊಡಬೇಕು ಅನ್ನುವಂತಹ ಅಪೇಕ್ಷೆಗೂ ನಾ ಬಂದಿದ್ದೇನೆ. ಕೊಡಬೇಕು ಅಂತ ನಮಗ ಮನಸ್ಸಾಗಿದೆ. ಆದ್ರೆ ಒಂದು ಸಮಸ್ಯೆ ಆಗುದೇನು ಗೊತ್ತ? ಕೊಡಬೇಕು ಅಂತ ನಮಗ ಮನಸ್ಸಾಗ್ತದೆ. ನಾವು ನಮ್ಮ ಆಲೋಚನೆಯ ಮಿತಿಗೆ ಅನುಗುಣವಾಗಿ ಏನೋ ಕೊಟ್ಟು ಬಿಡ್ತೇವೆ. ಕೆಲವು ಸಲ ಏನಾಗ್ತದೆ, ಹೋಗಿ ನೋಡೋದು ತುಂಬಾ ಕಡಿಮೆ. ನಾವೊಂದು ನಿರೀಕ್ಷೆಯಲ್ಲಿ ಬರುವುದು ಇರುವುದು ಅಷ್ಟು ಅಂತ ಅಲ್ಲ, ಕೆಲವು ಸಲ ಅವರು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚಿದ್ರೆ ಇದು ನಮಗೆ ಸಿಕ್ಕಿದ್ದ ಇನ್ನು ಬೇರೆ ಯಾರ್ದಾದ್ರೂ ಬಂದು ಹೌದಲ್ಲ ಅಂತ. ಹಾಗಾಗಿ ಹಾಗೆ ಸಮಸ್ಯೆ ಆಗೋದು ಬೇಡ. ಅದಕ್ಕೆ ನೀವೇ ಹೇಳಿದ್ರೆ ಆಯ್ತು. ನಮಗೆ ಏನು ಏನು ಬೇಕು, ಎಷ್ಟು ಬೇಕು ಅದೊಂದು ದೊರೆಗಳಲ್ಲಿ ಕೇಳಿ ಕೊಡ್ತಾರೆ. ಒಂದು ವಿಶ್ವಾಸ ಮೂಡುವುದಿಲ್ಲ. ಏನು ನೀವೇನೋ ಕೊಡ್ತೀರಿ, ಆದ್ರೆ ಕೊಡ್ತೇನೆ ಅಂತ ಹೇಳಿದವರು ಹೌದು ಯಾರು ಕೊಡುವುದಿಲ್ಲ. ನಮ್ಮ ಅನುಭವ ಅಷ್ಟೇ. ಇವರಿಗೆ ಕೆಲವು ಕಡೆಯಲ್ಲಿ ಆಗ ನಮ್ಮ ಮಾತು ಬಂತಲ್ಲ ಅಲ್ಲಿಗೆ. ಇವರಿಗೆ ಆಗಿದೆ ಅಲ್ಲಿಯೋ ತುಂಬಾ ಕಡೆ ಮೋಸ ಆಗಿದೆ. ಅಲ್ಲ, ಊರೂರು ತಿರುಗಾಟ ಮಾಡುವ ನಮ್ಮ ಪ್ರತಿಭೆಯನ್ನು ಕಂಡು ಮೆಚ್ಚಿದವರು ಎಷ್ಟು ಮಂದಿ ಇದ್ದಾರೆ. ಬಂದು ಹೇಳುವುದು ಬಹಳ ಒಳ್ಳೆಯದಾಗಿದೆ. ಇಂತಹ ಕಾರ್ಯಕ್ರಮವನ್ನು ನೋಡಿಯೇ ಇಲ್ಲ. ಹಾಗೆಂದು ಪ್ರತಿಭೆಗೆ ಸರಿಯಾದಂತಹ ಪ್ರೋತ್ಸಾಹ ಸಿಗ್ಲಿಲ್ಲ. ನಿಮ್ಮ ಮಾತಿನ ಮೂಲಕ ಆ ಭರವಸೆಯನ್ನು ಮೂಡಿತು. ಆದ್ರೆ ಕೊಡ್ತೀರೋ ಇಲ್ಲೋ ಎನ್ನುವಂತಹ ಒಂದು ಸಾಕೇತದ ಸಾರ್ವಭೌಮ ಸಪ್ತದ್ವೀಪಾಂಕಿತವಾದಂತಹ ಸಮಸ್ತ ಭೂಮಂಡಲವನ್ನು ಏಕಸೂತ್ರದಿಂದ ಪರಿಪಾಲಿಸಬಲ್ಲಂತಹ ಅರ್ಹತೆಯನ್ನು ಹೊಂದಿದ ಸಮ್ರಾಟ ಹರಿಶ್ಚಂದ್ರ. ನನ್ನ ಮಾತಿನಲ್ಲಿ ವಿಶ್ವಾಸ. ಅವರ ಬಗ್ಗೆ ಆ ಸಂಶಯವೇ ಬೇಡ. ಅವರ ಬಗ್ಗೆ ಆ ಸಂಶಯವೇ ಬೇಡ. ಅಸಂಶಯವೇ ಬೇಡ ಅಂತ ಹೇಳಿದಾಗ ಅಲ್ಲ, ಆ ಸಂಶಯವೇ ಬೇಡ. ಅನುಮಾನ ಇಟ್ಟುಕೊಳ್ಬೇಕಾದದ್ದಿಲ್ಲ. ಕೇಳಿ ಕೊಡ್ತೀನಿ. ನನ್ನ ಕೇಳಿ. ಕೇಳು ಕೇಳು ಪ್ರಭುವೇ, ಕೊಡುವೆಯ ಕೇಳಿದ ಪೀಣಿಜವೇ, ಕೊಡುವೆಯ ಕೇಳಿದ ಪೀಣಿಜವೇ. ಕೇಳು ಕೇಳು ಪ್ರಭುವೇ, ಕೊಡುವೆಯ ಕೇಳಿದ ಪೀಣಿಜವೇ, ಕೊಡುವೆಯ ಕೇಳಿದ ಪೀಣಿಜವೇ. ತಾಳು ಮುಂದೆ ನೀ ಬೇಳಿದ ತಿರದಲ್ಲಿ ಚಾಳಿಸಿದರೆ ನಾವು ಕೇಳುವುದರುವತ. ಮುತ್ತಿನ ಛತ್ರವನ್ನು ಕೊಡು ನೀ ಎತ್ತಿ ನಮಗದನು, ಕೊಡು ನೀ ಎತ್ತಿ ನಮಗದನು. ಮಿತ್ರ ಕುಲಗ ಬೇರೆ ಮತ್ತೇನು ಬೇಡ
ಪಡೆವೆವೋ ಕೇಳು ಕೇಳು ಪ್ರಭುವೇ. ನಿಮ್ಮ ಸಮ್ಮುಖದಲ್ಲಿ ನಾಟ್ಯ ಪ್ರದರ್ಶನವನ್ನು ಮಾಡಿದವರೇನೋ ಸತ್ಯ. ಅಷ್ಟೇ ಅಲ್ಲ, ಇವತ್ತು ನಾಳೆ ಸಾಯೊಬ್ಬ ರೋಗಿಗೆ ಒಂದು ಸುಂದರವಾದಂತಹ ಹೆಣ್ಣನ್ನು ತಂದು ಕೊಟ್ಟರೆ ಬೇಡ ರಂಬೆ ಎಸಕ ಕೊಡುವ ಅಂತ ಹೇಳುವ. ಆದ ಸುಖವನ್ನು ಅನುಭವಿಸಿದ ಅವನಿಗೆ ಎದ್ದು ನಿಲ್ಲಕ್ಕೆ ಆಗುದಿಲ್ಲ. ಕ್ಷಣದಿಂದ ಕ್ಷಣಕ್ಕೆ ಕ್ಷಯಿಸಬಹುದಾದ ರೋಗವನ್ನೇ ಹೊಂದಿದವನಿಗೆ ಹೆಣ್ಣನ್ನು ತಂದು ಭೋಗಿಸುತ್ತ ಕೊಟ್ರೆ ಹೇಗಾಗಿ? ಬೇಡ, ಶರದಿಲ್ಲದೆಷ್ಟೋ ನೀರು ಇರ್ತದೆ, ಸೆರಗಿನಲ್ಲಿ ಬಂದು ತೆಗೆದುಕೋ ಅಂತ ಹೇಳಿದ್ರೆ ಆಗುತ್ತದೆ ಅಂತ ಹೇಳಿ. ಹಾಗೆ ಪಡೆದುಕೊಳ್ಳುವಂತಹ ನಾವು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು, ನಮಗೆ ಉಪಯೋಗಿ ಬರಬೇಕು. ಹೌದಪ್ಪ. ಹಾಗಾಗಿ ಏನು ಏನು ಕೇಳು. ಮುತ್ತು ನೀವ್ಯಾಕೆ ದೂರ ಹೋಗುದು? ಹತ್ರ ಅಲ್ಲ, ಕೇಳಲಿಕ್ಕೆ ಬಂದ. ದೂರ ಹೋದದೌದು, ಹತ್ತಿರ ಬಂದಂತ ಏನಂತ ಕೇಳಲಿಕ್ಕೆ ಹತ್ರ ಬಂದ. ಎಂತದು? ಅದಲ್ಲ, ಮೊದಲ ಅಲ್ಲ, ಎಂತದ್ದು ಅಂತ ಆ ಜಾತಿಯಲ್ಲಿ ಅಲ್ಲ ಹೇಳಿ. ನೀವು ಕೊಡುವುದೇ ಹೌದು ಅಂತ ನಿಮ್ಮ ಆ ಮುತ್ತಿನ ಛತ್ರವನ್ನು ಕೊಡ್ತೀರಾ? ಆ ಮುತ್ತಿನ ಕೊಡೆ ಕೊಡಿ. ಕೊಡೆಗೊಡೆ ಕೇಳುವುದೇನೋ ಬರುವ ತಂಗಡಿಗೆ ಕೇಳುವುದೇನೋ ಕಡೆಯದೆಯ ನೋಡಿ ನೋಡಿ ಹೇಳುತ್ತೇವೆ ಕೊಡವಿ ಬಗೆಯುವುದರು ಕೆಡಜಾಂಬಕಿಯರು ಕೊಡೆ ಕೊಡೆ ಕೇಳುವುದೇನೋ ಕೊಡೆ. ಇವರು ಕೊಡೆ ಅಂತ ಕೇಳಿದ್ರು. ನಿಮ್ಮ ಮುತ್ತಿನ ಕೊಡೆ ಉಂಟಲ್ಲ ಮೇಲೆ, ಆ ಕೊಡೆಯನ್ನು ಕೊಡಿ ಅಂತ ಕೇಳಿದ್ರು ಅವರು. ನಾವಿಗೇನು ಕೊಡುವ? ಕೊಡುದೇ ಊರೂರು ತಿರುಗಾಟ ಮಾಡುವ ನೋಡಿ, ಗಣಿದಿದ್ದೇವೆ ನಾವು. ಕೊಟ್ಟು ಬಿಡಿ. ಆ ಕೊಡೆ ಕೊಡ್ಲಿಕ್ಕೆ ಆಗ್ತದೆ? ಅಲ್ಲ, ಹಾಗಲ್ಲ. ಒಂದು ಕೊಡೆಗೆ ಮತ್ತೊಂದು ಕೊಡೆ ಸೇರಿಸಿ ಕೊಡಿ ಅಂತ. ಕೊಡೆ ಕೋಟೆ ಅರ್ಥದಲ್ಲಿ ನೀವು ಹೇಳಿ. ಒಂದು ಕೊಡೆಗೆ ಮತ್ತೊಂದು ಕೊಡೆ ಸೇರಿಸಿ ಅನ್ನೋದನ್ನು ಎಂತದಂತ ಪಕ್ಕದ ತಲೆಗೆ ಹೋಗಿ ಕೋಟೆ ಕೋಟೆ ಕೊಡೆ 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 ಕೋಟೆ. ಎಷ್ಟು ನಿರ್ಣಯಾತ್ಮಕವಾದಂತಹ ನಿಲುಮೆ ಅನ್ನುವುದನ್ನು ಸ್ಫುಟಪಡಿಸುವುದಕ್ಕೆ ದುರುಕ್ತಿಯಲ್ಲಿ ಹೇಳಿದ್ದು ಕೊಡೆ 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 ಕೊಡೆ. ಅದೊಂದು ಯಾವುದನ್ನು ಕೊಡೆ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಹೇಳಿದ್ದು ಕೊಡೆ ಕೊಡೆ. ಅಲ್ಲ, ನಮಗೀಗ ಆಶ್ಚರ್ಯ ಮೂಡುತ್ತಾ ಇದೆ. ನಾನು ನಿಮ್ಮ ಅಪ್ಪನನ್ನು ಕೇಳಿದ್ದ, ನಿಮ್ಮ ಅಮ್ಮನನ್ನು ಕೇಳಿದ್ದ, ನಿಮ್ಮ ರಾಜ್ಯವನ್ನು ಕೇಳಿದ್ದ, ಸಂಪತ್ತನ್ನು ಕೇಳಿದ್ದ. ಅಲ್ಲ, ಮುತ್ತಿನ ಕೊಡೆಯನ್ನು ಕೇಳಿದ್ದು. ಕೊಡೆಯನ್ನು ಕೊಡೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳುದು ನಾವು. ಯಾಕಂದ್ರೆ ಓಹೋ, ಮನೆತನದಿಂದ ಪರಂಪರೆಯಾಗಿ ಬಳುವಳಿಯಾಗಿ ನಮಗದು ಬಂದದ್ದು. ನನ್ನ ತಲೆ ಮೇಲೆ ಬೇಕು ಅನ್ನುವುದಕ್ಕಾಗಿ ನಾನೊಂದು ಹೊಸತು ಸಿದ್ಧ ಮಾಡಿದ್ದಲ್ಲ. ಪೂರ್ವಿಕರ ಕಾಲದಿಂದಲೇ ನಮ್ಮ ಮನೆತನದಲ್ಲಿ ಒದಗಿ ಬಂದಂತಹ ಅವಕಾಶ. ಈ ಪ್ರಪಂಚದಲ್ಲಿ ಸಿಂಹಾಸನಾರೋಹಣವನ್ನು ಮಾಡಿದ ಕಿರೀಟಾಧಿಪತಿಗಳೆಲ್ಲರೂ ತಲೆಯ ಮೇಲೆ ಛತ್ರವನ್ನು ಧರಿಸುವುದಕ್ಕೆ ಅರ್ಹತೆ ಇದ್ದವರಲ್ಲ. ಅಖಂಡ ಭೂಮಂಡಲವನ್ನು ಏಕಸೂತ್ರದಲ್ಲಿ ಮುನ್ನಡೆಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಸಮ್ರಾಟನ ತಲೆಯಲ್ಲಿ ಮಾತ್ರ ರಾರಾಜಿಸಬಹುದಾದ ಶ್ವೇತ ಛತ್ರ ವಂಶ ಪರಂಪರಾನುಗತವಾಗಿ ಬಂದದ್ದು ಅನ್ನುವುದರಿಂದಲೇ ಅದು ನನಗೆ ಪಿತೃತುಲ್ಯವಾದದ್ದು. ನನಗೆ ಮಗನೂ ಹೌದು ಆ ಕೊಡೆ. ಯಾಕೆಂದ್ರೆ ಉತ್ತರೋತ್ತರವಾಗಿ ನನ್ನಿಂದ ನಂತರ ಮುಂದುವರಿದು ಹೋಗಬೇಕಾದದ್ದು. ಆದ್ರಿಂದ ನನ್ನ ಸಂತಾನ ಪರಂಪರೆಯಲ್ಲಿ ಸಾಗಬೇಕಾದದ್ದರಿಂದ ನನಗೆ ಪುತ್ರನ ಸ್ಥಾನದಲ್ಲಿಯೂ ಆ ಕೊಡೆ ಉಂಟು. ಚತುರಂಗ ಸೇನೆಯನ್ನೇ ಅದರಲ್ಲಿ ಪ್ರತೀಕವಾಗಿ ನಾ ಕಾಣುತ್ತೇನೆ. ಯಾಕಂದ್ರೆ ಲೋಕದಲ್ಲಿ ಎಲ್ಲೇ ಹೋಗಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಸೇನೆಯನ್ನು ಇರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬರುವುದಿಲ್ಲ. ಈ ಶ್ವೇತಛತ್ರವನ್ನು ನೋಡಿದರೆ ಸಾರ್ವಭೌಮನ ಆಗಮನವಾಗಿದೆ ಅನ್ನುವಂತಹ ನಿರ್ಣಯದಿಂದ ಸಕಲರು ಎದ್ದು ಗೌರವವನ್ನು ಸೂಚಿಸ್ತಾ ಇದ್ದಾರೆ ನನಗೆ. ಆದ್ದರಿಂದ ಚತುರಂಗ ಸೇನೆಯ ಪ್ರತೀಕವಾಗಿಯೂ ಆ ಶ್ವೇತಛತ್ರ ನನಗೆ ಅನುಸರಿಸಿಕೊಂಡು ಆಶೀರ್ವಾದ ರೂಪವಾಗಿ ಬಂದಿದೆ. ಆದ್ದರಿಂದ ಇದನ್ನು ಕೊಡುವುದಕ್ಕಾಗುವುದಿಲ್ಲ. ನನಗೆ ದೇಶದ ಸ್ವಾಭಿಮಾನ, ಸಂಪತ್ತು, ಸಾಮ್ರಾಜ್ಯ ಪದವಿ ಎಲ್ಲದರ ಪ್ರತೀಕವಾದದ್ದು. ಅದನ್ನು ಕೊಡ್ಲಿಕ್ಕೆ ಹಾಗಾಗಿ ಅದನ್ನು ಕೇಳುದು ಸರಿಯಲ್ಲ. ಆ ವಿಷಯ ಬಿಟ್ಟು ಬಿಡಿ. ಅದಕ್ಕೆ ನಿಮ್ಮ ಪ್ರಯೋಜನಕ್ಕಾಗುವುದು ಕೇಳಿ ಮತ್ತೆ ಆ ಕೊಡೆ ನಾವು ಕೊಡೆ ಕೇಳಿದ್ದಕ್ಕೆ ಇಷ್ಟು ಮಾತನಾಡಿದ್ರಲ್ವಾ ಅಲ್ವಾ? ಹಾಗಾದ್ರೆ ಕೊಡೆಯನ್ನು ಕೊಡುವುದು. ಇನ್ನೊಂದು ಕೋರಿಕೆ ಇದೆ. ಸತಿಯರಬ್ಬೆ ಉನಿನಗೆ ನಮಗೆ ನೀ ಪತಿಯನಿ ಸಹಿ ಕಡೆಗೆ, ನಮಗೆ ನೀ ಪತಿಯನಿ ಸಹಿ ಕಡೆಗೆ. ಸತಿಯರಬ್ಬೆ ಉನಿನಗೆ ನಮಗೆ ನೀ ಪತಿಯನಿ ಸಹಿ ಕಡೆಗೆ, ನಮಗೆ ನೀ ಪತಿಯನಿ ಸಹಿ ಕಡೆಗೆ.
ಹೇಳುತ್ತೇನೆ ಕೇಳುತ್ತ ಭೂಪರು ಸದೆಯರಿಗಿರುದನು ಕಥೆಯನ್ನು ತಾಳುತ್ತ ಕೇಳು ಕೇಳು ಪ್ರಭುವೇ ಬೇಡುದೆ ಕೊಡುವೆಯ ಬೇಣಿಜವೇ ಪ್ರಭುವೇ ನಾವು ಕೇಳಿದಂತಹ ಕೊಡೆಯನ್ನು ಕೊಡುವುದಿಲ್ಲ ಎನ್ನುವ ಹಾಗೆ ಹೇಳಿದ್ದೀನಿ. ಅರ್ಥವಿಸಿಕೊಂಡಿದ್ದೇನೆ. ಕೊಡೆಯೇ ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ನನ್ನಲ್ಲಿ 4 ಕೊಡೆ ಉಂಟು. ಈ ಕೊಡೆ ಆಗುದಿಲ್ಲ ಅಂತ ಈ ಕೊಡೆ ಕೊಡುದು. ನಿಮಗಾದಿತ್ತು ಆ ಕಡೆ, ನಮಗೆ ಬೇಕಾದ ಈ ಕೊಡೆ. ಈಗ ಆಗುದಿಲ್ಲ ಅಂತಾರೆ. ಇನ್ನೊಂದು ಆಶೆಯನ್ನು ಹೇಳಿ. ನಿಮ್ಮ ಮುಂದಿರಿಸ್ತಾ ಇದ್ದಾರೆ. ಖಂಡಿತವಾಗಿ ಹೆಣ್ಣಾದವಳಿಗೆ ಭದ್ರತೆ ಇರುವುದೇ ಇಲ್ಲ ಜೀವನದಲ್ಲಿ. ಅದರಲ್ಲಿಯೂ ಕಲಾವಿದರು ನಾವು. ನಮಗೆ ಸರಿಯಾದಂತಹ ನಿಲಯವಿಲ್ಲ, ಸರಿಯಾದ ಆಸರೆ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ. ಕಲಾವಿದರಿಗೆ ಭದ್ರತೆ ಇಲ್ಲ. ಇವರಿಗೆ ಏನಾಗಬೇಕು? ಅದಕ್ಕೆ ಏನಾಗಬೇಕು? ಮನೆ ಆಗ್ಬೇಕು. ಮನೆ ನಮಗೆ ಆಶ್ರಯ ಬೇಕು. ಆಶ್ರಯ ಯೋಜನೆ. ಹೌದು, ಆಶ್ರಯ ಯೋಜನೆ ಮಾಡುವವರಿಗೆ ಅದು ನಾವು ಮಾಡುವವರಿದ್ದಾರೆ. ನಮಗೆ ಹೇಳುವವರು ಅವರದೊಂದು 100 ಯೋಜನೆ ಉಂಟು. ಅದರಲ್ಲಿ ಒಂದು 2 ನಿಮಗೆ. ಹೇಳುವವರು ಕೇಳುವವರು ಯಾರಾದ್ರೂ ಬೇಕು. ಹೇಳುವವರು ಕೇಳುವರು ಅಂದ್ರೆ ನಮ್ಮ ಜೀವನಕ್ಕೆ ನಮ್ಮ ಪತನ ನೀವು ಹೇಳಿದ್ದನ್ನೆಲ್ಲ ಕೇಳುವವರು ಅಂತಲ್ಲ, ನಿಮ್ಮನ್ನು ಹೇಳಿದ್ದೆ ಕೇಳುವವರು. ನಮ್ಮ ಜೀವನ ಹೀಗೆ ಸಾಗಬೇಕು ಎನ್ನುವ ಹಾಗೆ ಪಥ ನಿರ್ದೇಶನ ಮಾಡುವವರಷ್ಟೇ. ಹೆಣ್ಣಾದವಳು ಯಾರೇ ಆಗಿಲ್ಲ, ರಕ್ಷಕರು ಬೇಕು, ಹೌದು. ಪಥ ನಿರ್ದೇಶಕರು ಬೇಕು. ಹೌದು. ಸರಿ, ಎರಡಾಯ್ತು. ಹೌದು. ಯಾವುದೇ ಹೆಣ್ಣಾದ್ರೂ ಕೂಡ ತಾನು ಕೈ ಹಿಡಿಯುವಂತಹ ಹುಡುಗ ಹೀಗೆ ಇರಬೇಕೆನ್ನುವ ಹಾಗೆ ಆಶೆಯನ್ನು ಹೊಂದಿರ್ತಾಳೆ. ಹೌದಪ್ಪ. ರೂಪವಂತನಾಗಿರ್ಬೇಕು, ಆಗಿರ್ಬೇಕು, ಗುಣವಂತನಾಗಿರ್ಬೇಕು, ಆಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಪೌರುಷವಂತನಾಗಿರ್ಬೇಕು. ಬೇಕು. ಹೌದು ತಾನೆ. ಅಲ್ಲ, ಹೆಣ್ಣಿನ ಕಣ್ಣು ಒಂದು ಪೂರ್ವಕ ಒಂದು ಪಶ್ಚಿಮಕ್ಕೆ ನೋಡ್ತಾ ಇರು. ಸೊಟ್ಟ ಮುಸುಡ್ನವಳೇ ಆಗಿರ್ಲಿ, ಅವಳ ಅಂತರಂಗದಲ್ಲಿ ಇರುವುದು ಹೇಗೆ ಕೈ ಹಿಡಿಯುವ ಗಂಡು ಮನ್ಮತೆ ಇರಬೇಕು. ಗಂಡಿಗಾದ್ರೂ ಹಾಗೆ. ಗಂಡ ಹೇಗೆ ಇರಲಿ, ಕನ್ನಡಿಯಲ್ಲಿ ಅವನ ಮುಖ ನೋಡಿದ್ರೆ ಅವನಿಗೆ ಭಯ ಬೀಳ್ತದೆ, ಕನಸು ಕಟ್ಟುತ್ತದೆ. ಹೌದು. ಅಂತವನ ಮುಖದವನಾದ್ರೂ ಹೇಳುದು ತನ್ನ ಹೆಂಡತಿ ರಂಬೆಯಾಗಬೇಕು, ಅದು ತಿಳಿಬೇಕು, ವಿದ್ಯಾವಂತ ಆಗಿರ್ಬೇಕು, ಉದ್ಯೋಗ ಬೇಕು, ಅಪೇಕ್ಷೆಗಳು ಸಹಜವೇ. ಹೋಗೋದಕ್ಕೆ ವಾಹನ ಭಾವನ ಬೇಕು. ಏನ್ ಇವರಿಗೆ ಈಗ ಗಂಡು ಹುಡುಕಿ ಮದುವೆ ಮಾಡಿಸುದು? ಅದೊಂದು ನಮ್ಮನ್ನೊಮ್ಮೆ ಸರಿಯಾಗಿ ನೋಡಿ 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 ಯಾವುದ್ರಲ್ಲಿ ಕಡಿಮೆ ಇದ್ದೇವೆ? ನಿಮಗೆ ಕಡಿಮೆ ಅಂತ ಇಲ್ಲವೇ ಇಲ್ಲ. ಕಡಿಮೆ ನಾವು ಕಾಣೋದಕ್ಕೆ ನಿಮ್ಮಲ್ಲಿ ಕಡಿಮೆ ಯಾವುದು ಕಾಣು ಕೊರತೆ ಇಲ್ಲ, ಕೊರತೆ ಇಲ್ಲ. ಅವ ಹೇಳುವುದು ಹಾಗೆ. ಅವನ ಭಾವವೇ ಮುಖ್ಯ, ಭಾಷೆ ಮುಖ್ಯ. ನನ್ನ ಭಾಷೆಯನ್ನು ವಿಮರ್ಶೆ ಮಾಡಬೇಡಿ. ಭಾವ ಭಾವ ಮುಖ್ಯ. ನನ್ನ ಭಾವ ಭಾವ ನಿಮಗೆ ಭಾವ ನಿಮ್ಮ ಭಾವ ಒಳ್ಳೆ. ನಿಮಗೀಗ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಕೊರತೆ ಇಲ್ಲ ಅಂತ ಹೇಳಿದ್ದು ಅಂತ ಅರ್ಥ. ಕೊರತೆ ಇಲ್ಲ, ಕೊರತೆ ಇಲ್ಲ. ನಮ್ಮ ಸರಿಯಾಗಿ ಕೊರಳನ್ನು ನೋಡಿ ಅಂತ ಈಚೆ ನೋಡ, ನಮ್ಮ ಬೆರಳು ಸರಿ ನೋಡಿ. ಒಂದು ಮಾತು ಹೇಳ್ತೇನೆ, ಯಾವುದು? ನಾನು ಅಂತೂ ವೈದ್ಯ ಅಲ್ಲ. ಆ ರೀತಿಯಲ್ಲಿ ನನಗೆ ಕೇಳಿದ್ದಲ್ಲ. ಆರೋಗ್ಯ ತಪಾಸಣೆಗೆ ನನ್ನನ್ನು ಕರ್ತಾರೆ. ಅದಲ್ಲ, ನಮಗೆ ನಮಗೆ ಉಂಗುರ ಬೇಕಾ? ಉಂಗುರ ಹಾಕಿಕೊಂಡಿದ್ದಾರೆ, ಹಿನ್ನೆಲೆಗೆ ಹಾಕುದು. ಅದಾಗ್ಲಿಲ್ಲ ಅಂತ ಅವಳಿಗೆ ಇದು ಆಗ್ಲಿಲ್ಲ. ಅದು ಇದು ಅಂತ ಯಾವುದು ಇದು ನನ್ನಲ್ಲಿ ಕೇಳಿದ್ರೆ ಇದು ಒಳ್ಳೆ ಇರ್ತದ್ದು. ಅಯ್ಯೋ, ಇನ್ನು ಮಾತುವೆ ಎನ್ನುವಂತಹ ಸಂಸ್ಕಾರ ಆಗ್ಲಿಲ್ಲ ಅಂತ. ಮದುವೆ ಹೌದು. ಅದಕ್ಕೆ ಕೊರಗಳು ನೋಡಿ ಮತ್ತೆ ಸೂಚನೆ ಅದೇ ಅಲ್ವಾ? ಸೂರ್ಯ ಮದುವೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ಕಟ್ಟ ಮುಂದೆ ಹೋಗ್ತಿತ್ತು. ಹೌದಾ? ಇಷ್ಟೇ ಇದ್ದ ರಕ್ಷಣೆ ಇದೆ. ನಮಗೆ ಮದುವೆ ಆಗಿಲ್ಲ, ಹಾಗಾಗಿ ನಾವು ಇದರ ಜಾಗದಲ್ಲಿ ಹುಡುಗ ಇದ್ದು ನೋಡಿ ಒಂದು ಮಾಡಿಸ್ಬೇಕು. ನಮಗೊಂದು ಕೆಲಸ ಆಗ್ತದು. ಅಲ್ಲ, ನಮ್ಮ ಹುಡುಗನ ಆಯ್ಕೆ ನಾವೇ ಮಾಡಿದ್ದೇವೆ. ಹೌದೌದು, ಆಯ್ಕೆ ಆಗಿದೆ. ಹಾಗಿದ್ರೆ ಬಹುಶಃ ಮದುವೆ ವೆಚ್ಚಕ್ಕೆ ದ್ರವ್ಯ ಇಲ್ಲ ಅಂತ ಕೇಳುದಿಲ್ಲ. ನಮಗಿಂತ ಸ್ವಲ್ಪ ಎತ್ತರಷ್ಟೇ. ಹೌದೌದು, ಅದು ತೊಂದರೆಯಿಲ್ಲ. ಹೌದು, ನಮಗೆ ಎತ್ತರ ಅಲ್ಲ, ಗಿಡ್ಡ ಇದು ನಮಗೆ ಸ್ವಲ್ಪ ಬೆಳ್ಳಗೆ ಅಷ್ಟೇ. ಬೆಳ್ಳ. ಈಗ ನೀವು ಪವರ್ ಬೆಳ್ಳಗೆ ಒಳ್ಳೆ ಮಾತನಾಡ್ತಾರೆ ಅವರು. ಮಾತು ಬೇಕು. ಅವರ ಕೇಶರಾಶಿ ನೋಡಿದ್ರೆ ಉಂಟಲ್ಲ, ಛ ಛ ಛ ನಿದ್ರೆ ಬರುವುದಿಲ್ಲ. ಅದು ಹೇಳಿದ್ರೆ ಉದ್ದ ಬರ್ಲಿಕ್ಕಿಲ್ಲ, ತಲೆಯಿಂದಲೇ ಬರ್ಬೇಕಷ್ಟೇ. ಅವರ ಒಂದು ಮೀಸೆ ಸಾಕು, ಅದು ಮೀಸೆ ಅಲ್ಲ.
ಅದು ಮೀಸೆ ಅಲ್ಲ. ಒಂದು ಮೀಸೆ ಸಾಕು ಅನ್ನುವಾಗ ನೀನು ಒಂದು ಬದಿಯ ಮೀಸೆ ಹಾಕು. ತೆಗೆದು ಕೊಡು ಅಂತ. ಈಗ ನಿನಗೆ ಒಂದು ಮೀಸೆ ಇರುವುದಾ ಎರಡು ಮೀಸೆ ಇರುವುದಾ? ಎರಡು ಮೀಸೆ ಉಂಟು. ಎರಡಿಲ್ಲ ಒಂದೇ ಅಲ್ವೇನೋ. ಈಚೆ ಬದಿ ಒಂದು ಈಚೆ ಬದಿ. ಎರಡು ಬದಿಯಲ್ಲಿ ಉಂಟು. ಅದಕ್ಕೆ ಆ ಒಂದು ಮೀಸೆ ಸಾಕು. ಆ ಮೀಸೆ ಸಾಕು. ಅದು ಪೌರುಷದ ಪತಾಕ. ಯಾರ ಬಗ್ಗೆ ಹೇಳು? ಗೊತ್ತಾಗುದಿಲ್ಲ, ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಈ ಕಡೆ ವಾಲ್ತದೋ ಆ ಕಡೆ ವಾಲ್ತದೋ. ನಮಗೆ ಹೀಗೆ ಊಟ ಮಾಡಿ ಅಭ್ಯಾಸ, ಹೀಗೆ ಊಟ ಮಾಡಿ ಅಭ್ಯಾಸ ಇಲ್ಲ. ಇಷ್ಟರವರೆಗೆ ಹೀಗೆ ಮಾಡಿದ್ದಲ್ಲದೆ ಈಗ ಬರ್ಲಿಲ್ಲ. ಆದರೂ ಹೇಳಬೇಕೋ ಬೇಡವೋ, ಬೇಕೋ ಬೇಡವೋ, ನಿಮಗೆ ಬೇಕಿದ್ರೆ ಹೇಳಿ, ಇಲ್ಲದಿರೋ ಹೋಗಿ. ಬೇಕೇ ಬೇಕು, ಅದಕ್ಕಾಗಿಲ್ಲ ಬಂದದ್ದಲ್ಲ. ನೇರವಾಗಿ ಹೇಳ್ತೇನೆ, ಹೇಳಿ ಬಿಡಿ. ನಾವು ನಿಮಗೆ ಸತಿಯರಾಗುತ್ತೇವೆ, ನೀವು ನಮಗೆ ಪತಿಯಾಗಬೇಕು ಎನ್ನುವ ಹಾಗೆ ಕರ ಜೋಡಿಸಬೇಕು. ಕೀಳು ಜಾತಿಯರಾಗಿ ಬಳಿದ ಬೇಂದರಿಲ್ಲ ವಹಿಸಿ ಬಾಲೆಯರು ಅನ್ನು ಹಾಗೆ ನಿಮ್ಮಲ್ಲಿ ಸಾವಧಾನದಿಂದ ಮಾತನಾಡಿದರೆ ಹುಚ್ಚು ಬಾಲಕಿಯರೇ. ತಲೆ ಮೇಲೆ ಕೈ ಹಾಕಿ ಮಾತಾಡುವಷ್ಟು ಸಲಿಗೆ ತೋರಿಸುವ ಧೈರ್ಯ ಬಂತ ನಿಮಗೆ? ಏನು ಅಂತ ತಿಳಿದಿರಿ? ನನ್ನ ಹೇಗೆ ಮಾತಾಡ್ಬೇಕು ಅರ್ಥ ಮಾಡಿಕೊಳ್ಬೇಕು. ದೀಪಾಂಕಿತವಾದ ಭೂಪಾಲ ಹರಿಶ್ಚಂದ್ರ ಕೀಳು ಜಾತಿಯವರನ್ನು ವಿವಾಹವಾಗಬೇಕು ಅನ್ನುವಂತ ಅಪೇಕ್ಷೆಯನ್ನು ಮುಂದಿಡುವ ಧೈರ್ಯ ಬಂತಲ್ಲ ನಿಮಗೆ? ಪೃಥ್ವಿಯಲ್ಲೇ ವರ್ಣಾಶ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಹೊಂದಿದಂತಹ ಕ್ಷಾತ್ರಕುಲ ಸಂಜಾತನಾದಂತಹ ಹರಿಶ್ಚಂದ್ರ 4 ವರ್ಣದಲ್ಲಿ ಯಾವ ವರ್ಣಕ್ಕೂ ಸೇರದೇ ಇದ್ದವರು ಇವರು. ಆ ವರ್ಣಕ್ಕೊಂದು ಹೆಸರೇ ಇಲ್ಲ, 4 ವರ್ಣಗಳಿಗಿಂತ ಹೊರಗೆ. ಆದ್ದರಿಂದ ಇದಕ್ಕೆ ಪಂಚಮ ಅಂತ ಹೇಳು. ಪಂಚಮರುದ. ಓಹೋ, ನೀವು ಅವರಲ್ಲಿ ಮಾತಾಡಿದ್ರೆ ನಿಮ್ಮ ಬಾಧ್ಯತೆ ತಿಳ್ಕೊಳ್ಬೇಕು. ಅಷ್ಟು ತಾತ್ಸಾರ ನಿಮ್ಗೆ ಮದುವೆ ಆಗುವುದಿಲ್ವಾ? ಆಗುವುದಿಲ್ವಾ? ಆಗುದಿಲ್ಲ. ನಮ್ಮ ಶುದ್ಧತೆಗೆ ಬದ್ಧತೆಗೆ ಕಡಿಮೆ ಆಗ್ತದೆ. ಶುದ್ಧತೆಗೆ ಬದ್ಧತೆಗೆ ಕಡಿಮೆ ಅಲ್ಲ ಪ್ರಭು, ಈಗ ಒಂದು ಸ್ಮಶಾನದಲ್ಲಿ ಹೂ ಹುಟ್ಟುತ್ತದೆ, ಅದನ್ನು ಕೊಂಡೋಗಿ ಎಲ್ಲಿಯಾದ್ರೂ ದೇವರಲ್ಲಿ ಇಡ್ತಾರ? ಅದು ಸ್ಮಶಾನದಲ್ಲೇ ಇರುವುದು, ಅಲ್ಲೇ ಇರಬೇಕಲ್ಲ. ಈಗ ಒಂದು ಬೆಂಕಿ ಇರ್ತದೆ, ಬೆಂಕಿಯನ್ನು ನೋಡುವುದರಿಂದ ಕಣ್ಣಿಗೆ ಏನು ತೊಂದರೆ ಆಗುವುದಿಲ್ಲ. ಆ ಬಳಿಕ ಸ್ವಲ್ಪ ನಿಲ್ಲ. ನಿಮ್ಮ ಆಡಿದಂತಹ ಮಾತನ್ನು ನಾವು ಕೇಳಿದ್ದೇವೆ. ಹೌದೌದು, ನಿಮ್ಮ ದೊರೆಗಳು ಹೇಳಿದ್ರಲ್ಲ, ಆಗ ಮೊದಲಿಗೆ ಭರವಸೆಯ ಮಾತುಗಳನ್ನು ಹೇಳಿದ್ರು, ಕೊಟ್ಟಿದ್ದಾರೆ, ಕೇಳಿದ್ದನ್ನು ಕೊಡ್ತೀರಿ ಎನ್ನುವ ಹಾಗೆ. ಈಗ ನೀವು ಪಂಚಮರು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ನಮ್ಮ ತನುಗಂಧವನ್ನು ನೀವು ಆ ಹೊತ್ತಿಗೆ ಆಗ್ರಹಿಸಿದ್ದೀರಿ. ನಿಮ್ಮ ಮೂಗಿಗೆ ಹೊರತರ ಬಂದಿದ್ದಾಗ ಮೂಗಿಗೆ ಬಡಿದಿದೆ, ಆಕ್ರಮಿಸಿದ್ದೇವೆ ಅಂತಲ್ಲ, ಬಡಿದು ಪರಿಸರದಲ್ಲಿರುವಾಗ ಬರ್ತದೆ. ಬರ್ತದೆ, ಅದಕ್ಕೆ ಹೊರತನ ಬರಲಿಲ್ಲ. ನಮ್ಮ ನಾಟ್ಯವನ್ನು ಕಣ್ಣಾರಿವರು ಕಂಡಿದ್ದಾರೆ. ಹೌದು, ಅದಕ್ಕೆ ಹೊರತನ ಬರಲಿಲ್ಲ. ಹೌದು, ನಮ್ಮ ಗಾನವನ್ನು ಕಿವಿಯಾರ ಕೇಳಿದ್ದಾರೆ. ಆ ಕಿವಿಗೆ ಹೊರತನ ಬರಲಿಲ್ಲ, ಮಡಿವಂತಿಕೆಗೆ ಕೊರತೆ ಬರಲಿಲ್ಲ. ಹೌದು, ನಮ್ಮಲ್ಲಿ ಬಾಯಿ ತುಂಬಾ ಮಾತನಾಡಿದ್ದಾರೆ. ಹೌದು, ಆ ನಾಲಿಕೆಗೆ ಹೊರತನ ಬರಲಿಲ್ಲ. ಹೌದು, ಈಗ ಪಂಚೇಂದ್ರಿಯದಲ್ಲಿ 4 ಅಧಿಕವಾಗಿ 1 ಅಧಮವಾಗುವುದು ಹೇಗೆ ನಾನು ಕೇಳು. ಪಂಚೇಂದ್ರಿಯಗಳಲ್ಲಿ 4 ಇಂದ್ರಿಯಗಳಿಗೆ ನಿಮ್ಮಿಂದ ಒದಗಿದ್ದನ್ನು ಗ್ರಹಿಸುವುದಕ್ಕೋ ಅನುಭವಿಸುವುದಕ್ಕೋ ಸಾಧ್ಯ ಆಗಿದೆ. ಹಾಗಿದ್ರೆ ಇನ್ನೊಂದು ಉಳಿದದ್ದು ಏನಾಗಬೇಕು ಅಂತ ಕೇಳು. ಎಲ್ಲ ಸಂಗ್ರಹ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲಿಗೆ ಎಷ್ಟು ಮುಟ್ಟಿಸಬೇಕು ಅಂತ ನೀನೇ ಉತ್ತರ ಹೇಳಬೇಕು. ಪಂಚೇಂದ್ರಿಯಗಳು 4ಕ್ಕೆ ಆಗುತ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 1ಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಯಾಕೆ ಆಗುವುದಿಲ್ಲ ಹೇಳು. ಮಾತಿನಲ್ಲಿ ಸೋಲಿಸುವುದು ಬೇಡ. ನಿಮ್ಮಲ್ಲಿ ಪ್ರಶ್ನೆ ಮಾಡಿದ್ದು ಹೇಳು. ಹೇಳ್ತೇನೆ, ಹೇಳು. ಈ ದಿನವೇ ಹೇಳು, ಅಲ್ಲ ಇದು ಈ ವರ್ಷ ಆದ್ರೂ ಹೇಳು. ನೀವು ಹೇಳ್ತೀರ ನಾನು ಹೇಳ್ಬೇಕು? ನೀನೇ ಹೇಳು. ನೀನು ಕಡಿಮೆ ತಿಳಿದ ಮಾತಾಡು. ನೋಡಿ ಬಾಲೆಯರು, ಇದನ್ನು ನೋಡುದ ಕರ್ಮ ಕ್ರೂಡು. ನನ್ನನ್ನು ನೋಡಿದ ವಿಷಯ ಕೇಳಿ. ಇಷ್ಟೊತ್ತಿಗೆ ಪ್ರಸಂಗ ಮುಂದೆ ಹೋಗ್ತೀನಿ. ಇಲ್ಲ ಇಲ್ಲ, ಎಷ್ಟಿದೆ ನಿಮ್ಮಿಂದ ಕಡಿಮೆ ನಮ್ಮ ಗೊತ್ತಾಗ್ತದೆ ಮಾತನಾಡುವಾಗ. ಇದು ಹಾಗೆ ಮಾತಾಡ ಸರಿ. ನಾನು ಹಾಗೆ ಮಾತಾಡ್ತೇನೆ. ಈಗ ನೀವು ಮದುವೆ ವಿಷಯ ಹೇಳಿದ್ರಲ್ಲ, ಹೌದು, ನನ್ನನ್ನು ಕೇಳಿ, ನನ್ನನ್ನು ಕೇಳಿ. ಇದಕ್ಕಿಂತ ವಿಷಯ ಕುಡಿಬಹುದು. ಹಾಗೆ ನನ್ನಲ್ಲಿ ಆದ್ರೂ ಒಂದು ಇದು ಅವರ ಯೋಗ್ಯತೆ ನಿಮಗೆ ಗೊತ್ತಿಲ್ಲ. ಈಗ ನೀವೇನು ಉದಾಹರಣೆ ಹೇಳಿದ್ರೆ 4 ಹೇಳಿ. ಈಗ ನೋಡುದು, ಕೇಳುದು, ಗಾಯನ. ಈಗ ಒಂದು ಬೆಂಕಿ ಕಾಣ್ತದೆ, ಹೌದಾ? ಆ ಬೆಂಕಿಯನ್ನು ನೋಡುವುದರಿಂದ ಕಣ್ಣಿಗೆ ಏನು ತೊಂದರೆ
ಕಣ್ಣು ಸುಡುದಿಲ್ಲ. ಈಗ ಕಿವಿಯಿಂದ ಆ ಬೆಂಕಿಯ ಶಬ್ದವನ್ನು ಕೇಳ್ತೇವೆ, ಕಿವಿ ಸುಡುತ್ತದ? ಇಲ್ಲ. ಆ ಬೆಂಕಿಯಿಂದ ಬರುವಂತಹ ವಾಸನೆ ಏನಿದೆ ಅದನ್ನು ಆಗ್ರಹಿಸುತ್ತೇವೆ. ಆ ವಾಸನೆ ಏನ ಮುಗಿಗೆ ಏನು ನಾಲಿಗೆಯಿಂದ ಬೆಂಕಿ ಬೆಂಕಿಯಿಂದ 10 ಸಲ ಹೇಳ್ತೇವೆ. ನಾಲಿಗೆ ಸುಡುದು ಇಲ್ಲ. ನಾಲ್ಕಾಯ್ತಾ? ಆ ಬಳಿಕ ಸ್ಪರ್ಶ ಬೆಂಕಿ. ಅದಕ್ಕೆ ಹೋಗಿ ಕೈ ಹಾಕಿದ್ರೆ ಏನಾಗ್ತದೆ? ಬೆಂಕಿ ಸುಡ್ತದೆ. ಹಾಗೆ ನಿಮ್ಮನ್ನು ಸ್ಪರ್ಶಿಸಿದ್ರೆ ನಮಗೆ ಅವಮಾನವೇ. ಆದ್ರೆ ಒಂದು ನಾವು ಇಲ್ಲಿಗೆ ಸುಮ್ಮನೆ ಬಿಡ್ತೇವೆ. ಊರೂರು ಹೋಗುವಂತಹ ಕಲಾವಿದರು ನಾವು ಪ್ರಚಾರ ಮಾಡ್ತೇವೆ, ಡಂಗುರ ಸಾರ್ತೇವೆ. ನಾವು ಏನು ಹೇಳ್ತೀರಿ? ಮೊದಲಿಗೆ ನಾವು ಹೇಳಿದನ್ನು ಕೊಡ್ತೇವೆ ಎನ್ನುವ ಹಾಗೆ ಒಪ್ಪಿಕೊಂಡ್ರು. ಆಮೇಲೆ ನಾವು ಕೇಳಿದ ಅಕ್ಷರ ಕೊಡ್ಲಿಲ್ಲ, ಮೋಸ ಮಾಡಿದ್ರು ಎನ್ನುವ ಹಾಗೆ ಹೇಳಿಕೊಂಡು ಬರ್ತೇವೆ. ನಾವು ಬಿಡುವುದಿಲ್ಲ. ಪ್ರಚಾರಕ್ಕೆ ಹೋರಾಟ ಅವರಿಗೆ ಮತ್ತೆ ಯಾರಿಗೆ ಹೊರಟದ್ದಲ್ಲ. ಬಿಡ್ತೇವಾ? ನಾವು ಬೇಡದೇ ಇದ್ದದನ್ನು ಮೈಗೆ ಎಳ್ಕೊಂಡು ಹಾಕಿದೆವು. ನೀವು ಯೋಚನೆ ಮಾಡಬೇಡಿ, ನೀವು ಯಾರು ಕಲಿಸಿ ನೋಡು. ಅಲ್ಲ, ಏನಾದ್ರೂ ಒಂದು ಅವರದ್ದಾದಂತಹ ಪರಿಣತಿಯನ್ನು ಪ್ರದರ್ಶಿಸಿದಿರಲ್ಲ. ಹೌದು. ಪರಿತೋಷಗೊಂಡದ್ದಕ್ಕೆ ಪ್ರತೀಕವಾಗಿ ಏನಾದ್ರೂ ಉಡುಗೊರೆ ಕೊಡೋಣ ಅಂತ ನಾವು ಉದಾರ ಬುದ್ಧಿಯಿಂದ ಯೋಚಿಸಿದ್ರೆ ಹಿಡಿಯುವುದಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇವರದ್ದು ಹೇಳ್ತೇವೆ, ಕಥೆ ಹೇಳ್ತೇವೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಪ್ರಚಾರ ಮಾಡ್ತೇವೆ ಸ್ವಲ್ಪ. ಬನ್ನಿ. ಸ್ನಾನ ಮಾಡಿ ಬಾ. ಸ್ನಾನ ಮಾಡಿ ಬಾ. ನೀವು ತಲೆ ಬಿಸಿ ಮಾಡಬೇಡಿ, ನೀವು ತಲೆ ಬಿಸಿ ಮಾಡಬೇಡಿ. ದೇವರು ಕೊಟ್ಟರು ಪೂಜಾರಿ ಬಿಡ. ಇಲ್ಲ ಇಲ್ಲ, ನಿಮಗೆ ಒಟ್ಟು ಸಮಾಧಾನ ಆದ್ರೆ ಆಯ್ತಲ್ಲ, ನಿಮ್ಮ ಆಸೆ ಈಡೇರಿದ್ರೆ ಆಯ್ತಲ್ಲ, ಒಳ್ಳೆಯದು. ನಿಮಗೆ ಒಟ್ಟು ಮದುವೆ ಆಗ್ಬೇಕಲ್ಲ. ಹೌದು. ಮದುವೆ ಆದ್ರೆ ಆಯ್ತಲ್ಲ. ಹೌದು. ಮದುವೆ ಆದ್ರೆ ಆಯ್ತಲ್ಲ. ಹೌದು. ವ್ಯವಸ್ಥೆ ನಾನು ಮಾಡ್ತೇನೆ, ನಾನಿದ್ದೇನೆ ಅವರ ಜೊತೆ ಮದುವೆ ಮತ್ತೆ ಮದುವೆಗೆ ಒಂದು ಕ್ರಮ ಅಂತ ಇರ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಕ್ರಮ ಅಂತ. ನಮ್ಮ ಸಂಪ್ರದಾಯ ಏನು ಅಂತ ಹೇಳಿ, ಇಲ್ಲಿಯ ಸಂಪ್ರದಾಯ ಎದುರುಗಡೆ ನೋಡುದು, ಕೈ ಮುಗಿಯುವುದು, ಕಣ್ಣು ಮುಚ್ಚುವುದು. ಕಣ್ಣು ಮುಚ್ಚಿದ್ರೆ ಮೋಸ ಮಾಡಿದ್ರೆ ಇಲ್ಲಿಯ ಸಂಪ್ರದಾಯ ಅಲ್ಲ. ಈ ಸೀರೆ ಸಾಕ ಸದ್ಯಕ್ಕೆ ಇದೆ ಸಾಕು ನಿಮಗೆ. ಅದು ಬೇಡ, ತಡ ಆಗ್ತದೆ. ಅದೇ ತಡಾಗ್ತಾ ಹೇಳಿ ಈಗ ಪ್ರಸಂಗ ಮುಗಿದಿತ್ತು. ಮಾತನಾಡಿದ್ದಲ್ಲ, ಆ ರೀತಿ ಮುಗಿಸುವ. ಕಣ್ಣು ಮುಚ್ಚಿ, ನಿಮಗೆ ಮದುವೆ ಅಲ್ವಾ ಆಗ್ಬೇಕದು. ಕಣ್ಣು ಮುಚ್ಚಿ ಕೈ ಮುಗಿರಿ. ಅವಳಿ ಮಕ್ಕಳು ಒಂದಕ್ಕೊಂದು ಚಿತ್ತ ಉಚಿತ. ದೇವರ ಧ್ಯಾನ ಮಾಡಿ ನಿಮಗೆ ಆದಷ್ಟು ಬೇಗ. ನನ್ನನ್ನು ನೀವು ನೋಡುದಿಲ್ಲ, ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡಿ. ಈಗ ಮದುವೆ. ಆಹಾ ನನ್ನ ಮದುವೆಯಂತೆ, ಆಹಾ ನಿನ್ನ ಮದುವೆಯಂತೆ, ಆಹಾ ನಿನ್ನ